ಇವತ್ತು ಟಾಕ್ಸಿಕ್ ಮೂವಿ ರಿವ್ಯೂ ಮಾಡೋಣ. ಈ ಫಿಲಮ್ದು ಗ್ಲಿಮ್ಸ್ಗಳನ್ನ ನೋಡಿದಾಗ ಏನಪ್ಪ ಇದು ಈ ತರ ಬಂದೈತೆ, ವಿಜುವಲ್ಸು ನೆಕ್ಸ್ಟ್ ಲೆವೆಲ್ ಸ್ಕೇಲ್ ಕಾಣಿಸ್ತೈತೆ. ಸೊ ಹೆಂಗಿರ್ಬೋದು ಫಿಲಮ್ ಅನ್ನೋ ಹತ್ರ ತುಂಬಾ ಕ್ಯೂರಿಯಾಸಿಟಿಯಿಂದ ಈ ಫಿಲಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಮತ್ತೆ ಈ ಫಿಲಮ್ ಗೆಲ್ಲೇಬೇಕು ಅನ್ನೋ ಒಂದು ಆಸೆ ಇತ್ತು ಮನಸ್ಸಲ್ಲಿ. ಮತ್ತೆ ಫಿಲಮ್ ಇಂಡಸ್ಟ್ರಿನೇ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ ಅನ್ನೋ ನಂಬಿಕೆಯಿಂದ ಈ ಫಿಲಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ಅಕಸ್ಮಾತ್ ಈ ಫಿಲಮ್ ನಂಗೆ ಇಷ್ಟ ಆಗದೆ ಹೋದ್ರೆ, ಡಿಸಪಾಯಿಂಟ್ ಮಾಡ್ಬಿಟ್ರೆ, ಯಾಕಂದ್ರೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ನಾನು ಈ ಫಿಲಮ್ ಮೇಲೆ ಇಟ್ಕೊಬಿಟ್ಟಿದ್ದೀನಿ ಅಂತಾನು ನಂಗೆ ಅನಿಸ್ತಾ ಇತ್ತು. ಸೊ ಆ ಒಂದು ಮಿಕ್ಸ್ಡ್ ಒಂದು ಕನ್ಫ್ಯೂಷನ್ ಅಲ್ಲೇ ನಾನು ಈ ಫಿಲಮ್ನ ನೋಡಕ್ ಹೋದೆ. ಇನ್ನು ಈ ಫಿಲಮ್ ನಂದು ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ತಾ ಅಂತ ನೀವು ಕೇಳಿದ್ರೆ ಇಲ್ಲ, ಸ್ವಲ್ಪ ಡಿಸಪಾಯಿಂಟೇ ಮಾಡ್ತು. ಇನ್ನು ಈ ಫಿಲಮ್ದು ಸ್ಟೋರಿ ವಿಷಯಕ್ಕೆ ಅಂತ ಬಂದ್ರೆ, ಫ್ರೀಡಮ್ ಬಂದ್ಮೇಲೂ ಗೋವಾ ಪೋರ್ಚುಗೀಸ್ ಅವ್ರ ಕೈಯಲ್ಲೇ ಇರ್ತದೆ. ಯಶ್ ಅವರು ರಾಯ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಗೋವಾನ ನಾನು ಆಳ್ಬೇಕು ಅಂತ ಅನ್ನೋ ಒಂದು ಆಸೆ. ಸೊ ಈ ರಾಯನ್ ಜೀವನದಲ್ಲಿ ಗಂಗಾ, ನಾದ್ಯಾ ಅನ್ನೋರು ಬರ್ತಾರೆ. ಅವ್ರ ಜೊತೆ ಒಂದು ರಿಲೇಷನ್ಶಿಪ್ಸು ಮತ್ತೆ ಅವ್ನು ತಗೊಳ್ಳೋ ಒಂದು ಡಿಸಿಷನ್ಸು ಈ ಕಥೆನ ಮುಂದಕ್ಕೆ ತಗೊಂಡು ಹೋಗುತ್ತೆ. ಅವನು ಮಾಡೋ ತಪ್ಪುಗಳಿಂದ ಅವನಿಗೆ ಗಿಲ್ಟ್ ಆಗುತ್ತೆ, ಲಾಸಸ್ ಆಗುತ್ತೆ, ಎಮೋಷನಲ್ ಡ್ಯಾಮೇಜ್ ಆಗುತ್ತೆ. ಇನ್ನು ಸ್ಟೋರಿ ಕೊನೆಗೆ ಹೋಯ್ತಾ ಹೋಯ್ತಾ ಗ್ಯಾಂಗ್ಸ್ಟರ್ ಸ್ಟೋರಿಯಿಂದ ನಿಮಗೆ ಒಂದು ಸೈಕಲಾಜಿಕಲ್ಲು ಎಮೋಷ್ನಲ್ ಜರ್ನಿ ಥರ ಮುಂದಕ್ಕೆ ಹೋಗುತ್ತೆ. ಇನ್ನು ಈ ಫಿಲಮ್ದು ಪಾಸಿಟಿವ್ಸ್ ಬಗ್ಗೆ ನೀವು ಮಾತಾಡೋದಾದರೆ, ಯಶ್ ಅವ್ರ ಪರ್ಫಾರ್ಮೆನ್ಸು. ಸೊ ನಿಮ್ಗೆಲ್ಲರಿಗೂ ಗೊತ್ತು ಯಶ್ ಅವರು ಈ ಫಿಲಮಲ್ಲಿ 2 ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿತ್ತು ಅವ್ರದ್ದು ಪರ್ಫಾರ್ಮೆನ್ಸು, ಎಸ್ಪೆಷಲಿ ಕ್ಲೈಮ್ಯಾಕ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಇನ್ನು ಈ ಫಿಲಮಲ್ಲಿ ತೋರಿಸಿರೋ ಅಂಥ ಒಂದು ಎಮೋಷ್ನಲ್ ಡ್ರಾಮಾ ಮತ್ತು ಆ ಗಿಲ್ಟ್ ಪೋರ್ಷನ್ಸು ತುಂಬ ಚೆನ್ನಾಗಿ ವರ್ಕೌಟ್ ಆಗೈತೆ ತುಂಬ ಕಡೆ ಅಂತ ಅನಿಸ್ತು. ಇನ್ನು ಈ ಫಿಲಮಲ್ಲಿ ನಿಮಗೆ ಕಾಣಿಸೋಂಥ ವಿಜುವಲ್ಸ್ ಆಗಲಿ, VFX ಆಗಲಿ, ಅಥವಾ ಅವ್ರದ್ದೊಂದು ಪ್ರೊಡಕ್ಷನ್ ವ್ಯಾಲ್ಯೂ ಆಗಲಿ ತುಂಬಾ ಟಾಪ್ ಕ್ಲಾಸ್ ಇತ್ತು. ಖರ್ಚು ಮಾಡಿರೋದೆಲ್ಲ ಸ್ಕ್ರೀನ್ ಮೇಲೆ ನೀಟಾಗಿ ಕಾಣಿಸ್ತಾ ಇತ್ತು. ನಾದ್ಯಾ ಕ್ಯಾರೆಕ್ಟರ್ನ ಕಿಯಾರಾ ಅಡ್ವಾಣಿ ಅವ್ರು ಮಾಡಿದ್ದಾರೆ. ಅವ್ರದ್ದು ಪರ್ಫಾರ್ಮೆನ್ಸು ಚೆನ್ನಾಗೈತೆ ಅನಿಸ್ತು. ಇನ್ನು ಸಾಂಗ್ಸ್ ಕೂಡ ಡೀಸೆಂಟ್ ಆಗೇ ಇತ್ತು. ಇನ್ನು ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ, ನನ್ನ ಪ್ರಕಾರ 2 ಮೇನ್ ನೆಗೆಟಿವ್ಸ್ ಕಾಣಿಸ್ತು. ಸೊ ಮೊದಲನೇದು ಬಂದು ಈ ಫಿಲಮಲ್ಲಿ ಇರೋಂಥ ಒಂದು ರೈಟಿಂಗು ಅಥವಾ ಸ್ಕ್ರೀನ್ ಪ್ಲೇ ದೊಡ್ಡ ಪ್ರಾಬ್ಲಮ್ ಥರ ಕಾಣಿಸ್ತು. ಈ ಫಿಲಮಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸ್ ಬರ್ತಾರೆ, ಅವರು ಇವರೆಲ್ಲ ಯಾಕವ್ರೆ ಇಲ್ಲಿ, ಇವ್ರೇನು ಮಾಡ್ತವ್ರೆ ಅಂತ ಅನ್ಸೋ ಥರ ಇತ್ತು. ಸೆಕೆಂಡ್ ಬಿಗ್ಗೆಸ್ಟ್ ನೆಗೆಟಿವ್ ಅಂತ ನಂಗೆ ಅನಿಸಿದ್ದು ಅಂದರೆ ಅದು ಎಡಿಟಿಂಗ್ ಅಂತೂ ತುಂಬ ರ್ಯಾಂಡಮ್ ಆಗಿದೆ ಅಂತ ಅನಿಸ್ತು. ಎಷ್ಟೊಂದು ಕಡೆ ಕಟ್ ಮಾಡಿ ಹಂಗೆ ಸೀನ್ ಮುಂದಕ್ಕೆ ಹೋದಂಗೆ ಅನಿಸ್ತು. ಬ್ಲ್ಯಾಕ್ ಸ್ಕ್ರೀನ್ಸ್ ಇತ್ತು. ಅದು ಒಂದು ಸ್ಟೋರಿದು ಫ್ಲೋನ ಹಾಳು ಮಾಡುತ್ತೆ ನಿಮಗೆ. ಇನ್ನೊಂದು ನೆಗೆಟಿವ್ ಅಂದರೆ, ಈ ಗ್ಯಾಂಗ್ಸ್ಟರ್ ಜಗತ್ನ ಅವ್ರು ತೋರಿಸಿರೋದು, ಅದ್ರ ಮಧ್ಯೆ ಇರೋ ಮೇನ್ ಕಾನ್ಫ್ಲಿಕ್ಟ್ಸ್ ಏನಿದೆ ಅದು ಅಷ್ಟು ಪ್ರಾಪರ್ ಆಗಿ ಇವ್ರು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ ಅನಿಸ್ತು. ಫುಲ್ ಆ್ಯಕ್ಷನ್ ಸೀನ್ಸು. ಬಟ್ ಎಷ್ಟೊಂದು ಕಡೆ ಏನಪ್ಪ ಇದು ಯಾಕೆ ಬೇಕಿತ್ತು ಇಲ್ಲಿ ಅಂತ ಅನಿಸ್ತಾಯಿತ್ತು. ಆ ಒಂದು ಇಂಪ್ಯಾಕ್ಟೇ ಕಾಣಿಸಲ್ಲ ಆ್ಯಕ್ಷನ್ ಸೀನ್ಸ್ದು. ಇನ್ನು ಡೈಲಾಗ್ಸು ಏನಪ್ಪ ಇದೆಲ್ಲ ಬೇಕಿತ್ತಾ, ಈ ಥರ ಒಂದು ಡೈಲಾಗ್ ಬೇಕಿತ್ತಾ ಅಂತ ಅನಿಸ್ತಾಯಿತ್ತು. ಆ ಥರ ಓವರ್ ಡೈಲಾಗ್ಸು. ಈ ಫಿಲಮ್ ಹೆಂಗಪ್ಪ ಐತೆ ಹೇಳು, ಹೋಗಿ ನೋಡ್ಬೋದಾ ಅನ್ನೋ ಥರ ನೀವು ಕೇಳಿದ್ರೆ, ನಾನು ಇಟ್ಕೊಂಡಿದ್ದಂಥ ಒಂದು ಹೈ ಎಕ್ಸ್ಪೆಕ್ಟೇಷನ್ಗೆ ಈ ಫಿಲಮ್ ನನಗೆ ಡಿಸಪಾಯಿಂಟ್ ಮಾಡ್ತು. ಬಟ್ ಈ ಫಿಲಮ್ ವರ್ಸ್ಟ್ ಅಂತ ನಾನು ಹೇಳಲ್ಲ. ಬಟ್ ನೀವೇನಾದರೂ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ನಿಮಗೂ ಡಿಸಪಾಯಿಂಟ್ ಮಾಡೇ ಮಾಡ್ತದೆ ಈ ಫಿಲಮ್ಮು. ಇನ್ನು ಈ ಫಿಲಮ್ನ ನೀವೇನಾದರೂ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.